ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಅಕ್ಕಿ ಪೂರಿ ಮತ್ತು ಬಾಂಬೆ ಚಟ್ನಿ. ಅಕ್ಕಿ ಪೂರಿನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ನಾನು ಅಕ್ಕಿನ ಒಂದು 5ರಿಂದ 6 ಗಂಟೆ ನೆನೆಸಿಟ್ಕೊಂಡಿದ್ದೆ. ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಈರುಳ್ಳಿ, ಉಪ್ಪು, ಹಾಗೆ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಳ್ತೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು. ಹಾಗೆ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ರುಬ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಈ ಹಿಟ್ಟಿಗೆ 2 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಕ್ಕಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಗ ಬೇಯುತ್ತೆ ಸ್ನೇಹಿತರೆ ಈ ಹಿಟ್ಟು. ಅಂದರೆ ಪ್ಯಾನ್ ತಳ ಬಿಡೋ ತನಕ ಇದನ್ನು ಬೇಯಿಸ್ಕೊತಾನೆ ಇರಬೇಕು. ಬೇಯ್ತಾ ಬೇಯ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಇದು. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂಥೇಳಿ. ಈಗ ಇದಾಗಿದೆ, ಇವಾಗ ತಳ ಬಿಟ್ಟಿದೆ ನೋಡಿ. ಇದನ್ನು ನಾವು ಒಂದು ದೊಡ್ಡ ಪ್ಲೇಟು ಇಲ್ಲ ಈ ಥರ ಒಂದು ಪರಾಂತೆಲ್ಲ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ಇದು ತಣ್ಣಗಾಗಲಿ, ಅಷ್ಟರಲ್ಲಿ ನಾನು ಬಾಂಬೆ ಚಟ್ನಿ ರೆಡಿ ಮಾಡ್ಕೊಳ್ತೀನಿ. ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕಂತೇಳಿ ನಿಮಗೂ ಇದ್ರಲ್ಲಿ ತಿಳಿಸ್ತೀನಿ ಬನ್ನಿ. ನೋಡಿ, ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಮತ್ತು ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಅಷ್ಟರಲ್ಲಿ ಅದಕ್ಕೆ ಸ್ವಲ್ಪ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ನಾನು. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಫ್ರೈ ಆಗ್ತಾಯಿದೆ ಈರುಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಟೊಮೆಟೊನು ಕೂಡ ಚೆನ್ನಾಗಿ ಬೇಯಬೇಕು ಇದರಲ್ಲಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಬೇಯುತ್ತೆ. ಇವಾಗ ಸ್ವಲ್ಪ ಖಾರಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ಪೂನ್ ಗರಂ ಮಸಾಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಫ್ರೈ ಆಗಿದೆ. ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊಳ್ತಿದ್ದೀನಿ. ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಪಲ್ಯ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, 1 ಕಪ್. ಕಡಲೆ ಹಿಟ್ಟನ್ನು ಚೆನ್ನಾಗಿ ನೀರು ಹಾಕಿ ಕಲಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ. ಬೇಗ ಗಟ್ಟಿ ಆಗಿಬಿಡುತ್ತೆ, ಹಾಗಾಗಿ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತೀನಿ ನಾನು. ಬೇಯ್ತಾ ಬೇಯ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಈ ಪಲ್ಯ. ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ನೀರು. ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು. ತುಂಬ ರುಚಿಯಾಗಿ ಬರುತ್ತೆ ಸ್ನೇಹಿತರೆ. ಇದನ್ನು ನಾವು ದೋಸೆ ಮೇಲೆ ಕೂಡ ತಿನ್ಬಹುದು. ದೋಸೆ, ಚಪಾತಿ ಮೇಲೆ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಈ ಪಲ್ಯ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಲಾಸ್ಟಿಗೆ. ಬೆಂದಿದೆ ಈ ಪಲ್ಯ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಪಲ್ಯ ರೆಡಿ ಆಯಿತು. ಇವಾಗ ನಾವು ಪೂರಿನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಇವಾಗ ಹಿಟ್ಟು ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಕಲಿಸ್ಕೊಳ್ತಿದ್ದೀನಿ. ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಂಡು ಇಟ್ಕೋತೀನಿ ಇವಾಗ ಸೈಡಿಗೆ. ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಳ್ತೀನಿ. ಇವಾಗ ಇದನ್ನು ಯಾವ ರೀತಿ ಲಟ್ಟಿಸ್ಕೊಳ್ಬೇಕಂತೇಳಿ ತಿಳಿಸ್ತೀನಿ. ಇದನ್ನು ಹಾಗೆ ಲಟ್ಟಿಸ್ಕೊಳ್ಬೋದು, ಇಲ್ಲ ಈ ಥರ ಒಂದು ಎಣ್ಣೆ ಪೇಪರ್, ಬೇರೆ ಬಟರ್ ಪೇಪರ್ ಇಟ್ಕೊಂಡು ನಾವು ಲಟ್ಟಿಸ್ಕೊಳ್ಬೋದು. ಇಲ್ಲ ಅಂದರೆ ಈ ಥರ ಪ್ಲೇಟ್ ಇಟ್ಟು ಈ ಥರ ಫ್ರೆಶ್ ಮಾಡಿದರೆ ಕೆಳಗಡೆ ಪೂರಿ ರೆಡಿಯಾಗಿರುತ್ತೆ.
ಇದಕ್ಕೆ ಒಂದು ಬೌಲು ಇಲ್ಲ ಯಾವುದಾದ್ರೂ ಮುಚ್ಚಳ ಇದ್ದರೆ ಈ ಥರ ಕಟ್ ಮಾಡ್ಕೊಳ್ಬೋದು. ಕರೆಕ್ಟ್ ರೌಂಡ್ ಶೇಪಿಗೆ ಬರುತ್ತೆ ಪೂರಿ. ಈ ಪೂರಿನ ನಾವು ಯಾವುದೇ ರೀತಿ ಮೈದಾ ಆಗಲಿ ಗೋಧಿ ಹಿಟ್ಟಾಗಲಿ ಹಾಕ್ಕೊಂಡು ಮಾಡಿಲ್ಲ ಸ್ನೇಹಿತರೆ. ಈಗ ಮೈದಾ ಗೋಧಿ ತಿಂದೇ ಇರೋರು ತುಂಬ ಜನ ಇರ್ತಾರೆ. ಹಾಗಾಗಿ ಈ ಥರ ಅಕ್ಕಿ ಹಿಟ್ಟಿಂದ ಮಾಡಿರೋ ಪೂರಿನ ತಿಂದರೆ ಒಳ್ಳೆಯದಲ್ವಾ. ಒಬ್ಬೊಬ್ಬರಿಗೆ ತುಂಬ ಆಸೆ ಇರುತ್ತೆ ಪೂರಿ ತಿನ್ನಬೇಕಂಥೇಳಿ. ಅವರಿಗೆ ಮೈದಾ ಗೋಧಿ ಹಿಟ್ಟು ಅಂದರೆ ಆಗ್ತಾ ಇರಲ್ಲ. ಅಂಥವರು ಈ ಥರ ಅಕ್ಕಿ ಪೂರಿನ ಮಾಡಿಕೊಂಡು ತಿನ್ಬೋದು. ಯಾವುದೇ ಹೆಲ್ತ್ ಪ್ರಾಬ್ಲಮ್ ಕೂಡ ಬರಲ್ಲ. ಹಾಗಾಗಿ ನೋಡಿ, ನಾನು ಈ ಥರ ಪ್ರೆಸ್ ಮಾಡಿ ಈ ಥರ ಮಾಡ್ಕೊಳ್ತಿದ್ದೀನಿ ಪೂರಿನ. ಇವಾಗ ಸ್ಟವ್ ಮೇಲೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಿದೆ. ಒಂದೊಂದೇ ಪೂರಿನ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಸ್ನೇಹಿತರೆ. ಅಕ್ಕಿ ಪೂರಿ ಆದ್ರೂ ಚೆನ್ನಾಗಿ ಉಬ್ಬಿ ಬರುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಾನು ಮತ್ತೊಂದು ಪೂರಿನ ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದು ಪೂರಿನೂ ಕೂಡ ಉಬ್ಬಿ ಬರುತ್ತೆ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿರುತ್ತೆ. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ. ನೀವು ನಿಮ್ಮ ಮನೇಲಿ ಈ ಥರ ಪೂರಿ ಮಾಡಿಕೊಂಡು ತಿಂದು ಟೇಸ್ಟ್ ಯಾವ ಥರ ಬಂದಿತ್ತು ಅಂಥೇಳಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಅಂದರೆ ಪೂರಿ ಮತ್ತು ಬಾಂಬೆ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಕಾಂಬಿನೇಷನ್ನು. ನೋಡಿ ಪೂರಿ ಯಾವ ಥರ ಬಂದಿದೆ ಅಂಥೇಳಿ. ಮತ್ತು ಬಾಂಬೆ ಚಟ್ನಿ ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ತಿನ್ನೋಕ್ಕಂತೂ. ನೀವು ಒಂದು ಸಲ ಟ್ರೈ ಮಾಡಿ.